ಅತಿಯಾದ ರೂಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು. ಅತಿಯಾದ ಸತ್ಯ ಹರಿಶ್ಚಂದ್ರನಿಗೆ ಪರೀಕ್ಷೆ ಮಾಡಿತು. ಆದುದರಿಂದ ಯಾವುದು ಅತಿಯಾಗಬಾರದು. ನೋವು ನೂರಿದೆ, ಪರವಾಗಿಲ್ಲ, ನನ್ನ ಹತ್ರ ನಗುವಿದೆ. ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ, ನಿಯತ್ತಾಗಿರುವವರಿಗೆ ನೋವು ಜಾಸ್ತಿ. ಜೀವನದಲ್ಲಿ ಜವಾಬ್ದಾರಿ ಅನ್ನೋ ಪದ ಬಂದಾಗ ಮಾತ್ರ ಜೀವನ ಏನು ಎಂಬುದು ಅರ್ಥವಾಗುವುದು. ತ್ಯಾಗ ಎನ್ನುವ 2 ಅಕ್ಷರದ ಹಿಂದೆ ಸಾವಿರಾರು ಆಸೆಗಳ ಸಮಾಧಿ ಇರುತ್ತೆ. ನನ್ನ ಬದುಕಿನಲ್ಲಿ ಬರೋರಿಗೆ ಅದ್ದೂರಿ ಸ್ವಾಗತ, ನನ್ನ ಬಿಟ್ಟು ಹೋಗೋರಿಗೆ ಭರ್ಜರಿ ಬೀಳ್ಕೊಡುಗೆ. ಜೀವನನೇ ಹಾಗೆ, ಎಲ್ಲದಕ್ಕೂ ಹಾಜರಿರ್ಬೇಕು. ಕಾಲಾಯ ತಸ್ಮೈ ನಮಃ. ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ. ನಿಮ್ಮನ್ನು ಲಿಂಬೆ ಹಣ್ಣಿನಂತೆ ಹಿಂಡಿ ಬಿಡ್ತಾರೆ. ದುಡ್ಡೇ ಎಲ್ಲ ಅಲ್ಲ, ಆದ್ರೆ ದುಡ್ಡಿಲ್ಲದೆ ಏನೂ ಇಲ್ಲ. ಕನಸುಗಳು ಎಷ್ಟೇ ಇದ್ದರೂ ಪರಿಸ್ಥಿತಿಗೆ ತಲೆಬಾಗ್ಲೇಬೇಕು. ಆಸೆಗಳು ಎಷ್ಟೇ ಇದ್ರೂ ಅನುಕೂಲಕ್ಕೆ ಶರಣಾಗ್ಲೇಬೇಕು. ಬಯಕೆಗಳು ಎಷ್ಟೇ ಇದ್ರೂ ಅವಕಾಶಕ್ಕೆ ಕಾಯಲೇಬೇಕು. ಕಷ್ಟಗಳು ಎಷ್ಟೇ ಇರಲಿ, ನಮ್ಮ ಸಮಯವೇ ಅವುಗಳಿಗೆ ಪರಿಹಾರ ನಿರ್ಧರಿಸಬೇಕು. ಎಷ್ಟೇ ಪರೀಕ್ಷೆಗಳು ಎದುರಾದರೂ ಕುಗ್ಗದೆ ಅವುಗಳನ್ನು ಎದುರಿಸಲೇಬೇಕು. ಆಗಲೇ ನೀ ಕಟ್ಟಿಕೊಳ್ಳಬಲ್ಲೆ ಒಂದು ಉತ್ತಮ ಬದುಕು. ನೀ ಬದುಕಿರುವವರೆಗೆ ಮಾತ್ರ ನಿನ್ನ ಸ್ಥಾನಮಾನ. ನೀ ಸತ್ತಾಗ ಮುಟ್ಟಿದರೆ ಮಾಡಬೇಕು ಸ್ನಾನ. ಇಷ್ಟೇ ತಿಳಿಯೋ ಈ ಆಡಂಬರದ ಜೀವನ. ಜೀವನದಲ್ಲಿ ಒಂದೇ ನಿಯಮ ಇಟ್ಕೋ, ನೇರವಾಗಿ ಮಾತಾಡು, ಸತ್ಯವನ್ನೇ ಮಾತಾಡು, ಮುಖಕ್ಕೆ ಮುಖ ಕೊಟ್ಟು ಮಾತಾಡು. ನಿನ್ನವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡ್ಕೊಳ್ತಾರೆ. ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನಿಂದ ದೂರವಾಗ್ತಾರೆ ಅಷ್ಟೇ.